ఇక్కడ వంగిడు వంకడ వంకడ ಅನ್ನೋದು ಮುಖ್ಯ ಇವತ್ತು ನಮ್ಮ ಉಪನ್ಯಾಸದ ವಿಷಯ. ಗೀತಾ ಏನ್ ಹೇಳುತ್ತೆ? 18 ಅಧ್ಯಾಯ. ಈ ಮಧ್ಯದಲ್ಲಿ ನಾನೀಗ ಅನೇಕ ಗ್ರಂಥಗಳನ್ನು ಬರೆದಿದ್ದೀನಿ ಸಂಸ್ಕೃತದಲ್ಲಿ. ಅದರೊಳಗೆ 18 ಅಧ್ಯಾಯ ಗೀತೆಯ ಅರ್ಥ ಒಂದೇ ಶ್ಲೋಕದಲ್ಲಿ ಬರಬೇಕು. 18 ಅಧ್ಯಾಯದ ಗೀತೆಯ ಅರ್ಥ ಒಂದೇ ಶ್ಲೋಕದಲ್ಲಿ ಬರಬೇಕು. ಒಂದೇ ಶ್ಲೋಕದಲ್ಲಿ ರಾಮಾಯಣ ಇದೆ. ಏಕಶ್ಲೋಕಿ ರಾಮಾಯಣ ಅಂತ ಕರೀತಾರೆ. ತುಂಬಾ ಚೆನ್ನಾಗಿದೆ. ನಿಮ್ಮೆಲ್ಲರಿಗೂ ಮಕ್ಕಳಿಗೆ ಉತ್ಸಾಹ ಬರಲಿ ಅಂತ ದೃಷ್ಟಿಯಿಂದ ಅದೆಲ್ಲರಿಗೂ ಗೊತ್ತಿರುತ್ತೆ. ದೊಡ್ಡವರಿಗೆ ನಿಮಗೆಲ್ಲ ಬರಲಿ ಅಂತ ರಾಮಾಯಣ ಹೇಳಿ ಆಮೇಲೆ ಏಕಶ್ಲೋಕಿ ಒಂದೇ ಶ್ಲೋಕದಲ್ಲಿ ಬರ್ತಕ್ಕಂಥದ್ದೇನಿದೆ ಅದನ್ನು ಹೇಳ್ಬೇಕು. ಆದೌ ರಾಮ ತಪೋವನಾಧಿಗಮನಂ ಆದೌ ರಾಮ ತಪೋವನಾಧಿಗಮನಂ ಹತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಸಮುದ್ರ ತರಣಂ ಲಂಕಾಪುರಿ ದಾಹನಂ ಪಶ್ಚಾತ್ ರಾವಣ ಕುಂಭಕರ್ಣ ಹರಣಂ ಶ್ವೇತದ್ವಿರಾಮಾಯಣಂ. ನೋಡಿ ಹೇಗಿದೆ. 24,000 ಶ್ಲೋಕ ರಾಮಾಯಣ. ಅದನ್ನ ಒಂದೇ ಶ್ಲೋಕದಲ್ಲಿ ಮುಖ್ಯವಾದ ವಿಷಯ ಇಟ್ಕೊಂಡು ಹೇಳ್ಬಿಟ್ಟಿದ್ದಾರೆ. ಮಯ್ಯಾವೇಶ್ಯ ಮನೋಪಾರ್ಥ. ಯಾರು ಹೇ ಪಾರ್ಥ ಅರ್ಜುನ ನನ್ನಲ್ಲೇ ಮನಸ್ಸಿಟ್ಟು ಯಾರು ನನ್ನನ್ನ ಭಕ್ತಿಯಿಂದ ಪೂಜಿಸ್ತಾರೋ. ಇದು ವಿದ್ಯಾರ್ಥಿಗಳಿಗೆ, ದೊಡ್ಡವರಿಗೆಲ್ಲ ನಾನು ಹೇಳಲಿಕ್ಕೆ ಹೊರಟಿಲ್ಲ. ಅವರೆಲ್ಲ ಓದ್ಕೊಂಡು ಬಂದವ್ರೆ, ಇದು ಕೂತವರೆಲ್ಲ ಯಾರು ಕಮ್ಮಿ ಇಲ್ಲ. ಆದ್ರೂ ಕೂಡ ನಾವು ಹೇಳೋದೇನಂದ್ರೆ, ವಿದ್ಯಾರ್ಥಿಗಳೇ ಇಲ್ಲಿ ಗಮನ ಕೊಡಿ. ವಿದ್ಯಾರ್ಥಿಗಳು ಅಟೆನ್ಷನ್ ಹಿಯರ್, ಒಂದು ನಿಮಿಷ ಗಮನ ಕೊಡಿ. ನೀವು ಪಾಠ ಹೇಳ್ಕೊಡ್ತಕ್ಕಂಥ ಗುರುಗಳಲ್ಲಿ ಅಧ್ಯಾಪಕರು ಮತ್ತು ಉಪಾಧ್ಯಾಯಿನಿಯರು ಏನಿದ್ದಾರೆ ಅವರಲ್ಲಿ ಭಕ್ತಿಯಿಂದ ಇದ್ದದ್ದೇ ಆದ್ರೆ ನೀವು ಓದದೇ ಇದ್ರೂ ಪಾಸ್ ಆಗ್ತೀರ. ನೀವು ಎಷ್ಟೇ ಓದಿದ್ರು ಕೂಡ ಅಧ್ಯಾಪಕರಲ್ಲಿ ಅವರಲ್ಲಿ ಮನಸ್ಸಿಲ್ಲ ಅಂತಾದ್ರೆ, ಗುರುಭಕ್ತಿ ಇಲ್ಲ ಅಂತಾದ್ರೆ ಓದ ಹಕ್ಕಲ್ಲ. ಅದರಂತೆ ಭಗವಂತನಲ್ಲಿ ಮನಪೂರ್ವಕವಾದ ಮನಸ್ಸಿಟ್ಟು ನೀವು ಧ್ಯಾನ ಮಾಡಬೇಕು. ಕಾಟಾಚಾರಕ್ಕೆ ಮಾಡೋದಲ್ಲ, ಸುಮ್ಮನೆ ಸಾಮಾನ್ಯವಲ್ಲ. ಆದ್ರಿಂದ ಅಂತಹ ಬೋಧನವನ್ನ 12ನೇ ಅಧ್ಯಾಯದಲ್ಲಿ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಅದೆಲ್ಲ ಒಂದು ದಿವಸ ಕುರ್ಚಿಗೆ ಕುತ್ಕೊಂಡು 5 ನಿಮಿಷದಾಗ ಹೇಳೋದಲ್ಲ. ಅದೆಲ್ಲ ಎಷ್ಟೆಷ್ಟು ವ್ಯಾಖ್ಯಾನಗಳು. ಭಗವದ್ಗೀತಾಕ್ಕೆ ಸಾಮಾನ್ಯವಾಗಿ ಇಡೀ ಪ್ರಪಂಚದಲ್ಲ ಲೆಕ್ಕ ಹಾಕಿದ್ರೆ 2,000 ವ್ಯಾಖ್ಯಾನಗಳಿದೆ. ಎಲ್ಲಾ ಭಾಷೆಯಲ್ಲೂ ಇದೆ. ಬರೀ ಒಂದೇ ಭಾಷೆಯಲ್ಲ, ಎಲ್ಲಾ ಭಾಷೆಯಲ್ಲೂ ಇದೆ. ಎಲ್ಲರೂ ಇಂಗ್ಲಿಷ್ನವರಂತೂ ಗೀತಾಕ್ಕೆ ಇಂಗ್ಲಿಷ್ನಲ್ಲಿ ಬಹಳ ಅರ್ಥಗಳನ್ನು ಬರೆದಿದ್ದಾರೆ. ನಾವು ಭಾರತೀಯರು ಸದ್ಯ
ನೀವು ಮಕ್ಕಳಲ್ಲಿ ನಮ್ಮ ಭಾರತ ದೇಶದ ಗೀತಾ ಅಂತ ಅನ್ನೋದು ಒಂದಿದೆ ಅನ್ನೋ ಬೀಜ ಹಾಕ್ತಾ ಇದ್ದೀರಲ್ಲ, ನಿಮಗೆ ನಾನು ತುಂಬಾ ಧನ್ಯವಾದವನ್ನು ಹೇಳಬೇಕು. ಈ ಕಾರ್ಯಕ್ರಮ ಹಮ್ಮಿಕೊಂಡವರಿಗೆ, ಮಕ್ಕಳಲ್ಲಿ ಈ ಒಂದು ಭಾವನೆ ಬೀಜವನ್ನ ಬಿತ್ತತಕ್ಕಂಥವ್ರಾಗ್ತಾ ಇದ್ದೀರಾ. ಇದು ನೀವು ದೊಡ್ಡವರಾದ್ಮೇಲೆ, ಕಾಲೇಜ್ಗೆ ಹೋದ್ಮೇಲೆ, ಕೆಲಸಕ್ಕೆ ಸೇರಿದ್ಮೇಲೆ ಇದನ್ನ ಮರಿಬಾರ್ದು. ಈಗೇನು ಕಲ್ತಿದ್ದೀರಾ ಅಷ್ಟೇ, 12ನೇ ಅಧ್ಯಾಯವನ್ನು ಮಾತ್ರ ನೀವು ನಿತ್ಯ ಮನೆಯೊಳಗೆ ಹೇಳ್ಕೊಳ್ತಾ ಇದ್ರಿ. ಕ್ರಮೇಣ 1, 2, 3, 4 ಎಲ್ಲ 18 ಅಧ್ಯಾಯ ತನಕ ಬರ್ತಕ್ಕಂಥದ್ದಾಗತ್ತೆ. ಮಕ್ಕಳು ಹೇಳಿದ್ದನ್ನು ಕೇಳಿ ನಂಗೆ ಸಂತೋಷ ಆಗಿದೆ. ಇದಕ್ಕೆ ಒಂದು ವ್ಯವಸ್ಥೆ ಆಗಿದೆ. ನಮ್ದೊಂದು ಇನ್ನೊಂದು ಮನಸ್ಸಿದೆ, ಅದನ್ನ ಇಲ್ಲಿ ಹೇಳ್ಬಿಡ್ತೀವಿ. ಕಾರ್ಯಕರ್ತರೆಲ್ಲರೂ ಕೂಡ ಗಮನ ಕೊಟ್ಟು ಆದ್ರೆ, ಅಧ್ಯಕ್ಷರು ಎಲ್ಲರೂ ಹೋಗಂದ್ರೆ, ನನ್ನ ಮನಸ್ಸಿನಲ್ಲಿ ಒಂದಿದೆ. ಎಲ್ಲ ಏನಪ್ಪ ಹುಡುಗರು ಗಲಾಟೆ ಇಷ್ಟೊಂದು, ಏನ್ ಹೇಳ್ಬೇಕಿಲ್ರಿ ಅಂತ ಸುಮ್ಮನೆ ಕೂತಿದ್ದೆ. ಹುಡುಗರು ಮಾತಾಡೋರು ಮಾತಾಡ್ದು ನನಗೆ ಅಭ್ಯಾಸ ಆಗಿದೆಲ್ಲ. 32 ವರ್ಷ ಸರ್ವಿಸ್ ಮಾಡಿದ್ಮೇಲೆ ನಮ್ಮ ಸ್ಕೂಲ್ನಾಗೂ ಅದೇ ಇರುತ್ತೆ. ಏನು ಬರೀ ನಿಮ್ ಸ್ಕೂಲ್ನಾಗ ಇರತ್ತಾ? ನಮ್ಮ ಸ್ಕೂಲ್ನಾಗ ಇರುತ್ತೆ. PT ಮಾಸ್ಟರ್ಗೆ ಹೇಳ್ಬಿಟ್ಟಿದ್ದೆ, PT ಮಾಸ್ಟರ್ಗೆ ಗಲಾಟೆ ಮಾಡಿಸ್ದೆ ಅಂತ ನೀವು ಮಾಡ್ಕೊಳ್ಳಿ ಅಂತ. PT ಮಾಸ್ಟರ್ ನಮಗೆ ಬಹಳ ಸಹಕಾರ ಕೊಟ್ಟು ಮಾಡ್ತಿದ್ರು. ಈಗ ನೀವು ನಮ್ಮ ಭಾಷಣ ಆಗುವ ತನಕ ಬಹಳ ಗಂಭೀರವಾಗಿ ಕೇಳಿದ್ದೀರಾ. ಬಹಳ ಹೊತ್ತು ಉಪನ್ಯಾಸ ಮಾಡ್ಬೇಕಲ್ಲ, ನಾವಿಂದ ಹೋಗಿ ಆಮೇಲೆ ಸ್ನಾನ ಪೂಜೆ ಎಲ್ಲ ಆಗ್ಬೇಕು. ನಮಗೆ 4 ಗಂಟೆ ಆಗುತ್ತೆ. ನೀವೆಲ್ಲ ವಿದ್ಯಾರ್ಥಿಗಳು, ನಿಮಗೆ ನಾನು ಆಶೀರ್ವಾದ ಮಾಡೋದಷ್ಟೇ, ಚೆನ್ನಾಗಿ ಅಧ್ಯಯನ ಮಾಡಿ ತಂದೆ ತಾಯಿಗಳಿಗೂ, ಗುರುಗಳಿಗೂ, ಶಾಲೆಗೂ ಒಳ್ಳೆ ಹೆಸರು ತರುವಂತೆ ನೀವು ಎಲ್ಲರೂ ಫಸ್ಟ್ ಕ್ಲಾಸ್ ಒಳಗೆ ಪಾಸ್ ಆಗ್ಬೇಕು. ಫಸ್ಟ್ ಕ್ಲಾಸ್ ಒಳಗೆ ಯಾರು ಕೂಡ ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಬರಲೇಬಾರ್ದು. ಫೇಲ್ ಅಂತೂ ಆಗ್ಲೇಬಾರ್ದು. ಈ ಸ್ಕೂಲ್ನ ಫೇಲ್ ಆದ ವಿದ್ಯಾರ್ಥಿಗಳು ಯಾರು ಇಲ್ಲ ಅಂತ ಆಗ್ಬೇಕು. ಆ ರೀತಿ ನಾ ಸಂಸ್ಕೃತ ಪಾಠ ಹೇಳ್ಕೊಡ್ತಿದ್ದಾಗ ಯಾರನ್ನು ಫೇಲ್ ಆಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಎಲ್ಲ ಫಸ್ಟ್ ಕ್ಲಾಸ್ ಬರ್ಬೇಕು, ಸೆಕೆಂಡ್ ಕ್ಲಾಸ್ ಬರ್ಬೇಕು. ಈ ರೀತಿ ನೋಡ್ಕೊಂತಿದ್ದೆ. ಇಲ್ಲೇ ಉಪಾಧ್ಯಾಯರು ಕೂಡ ಅದೇ ರೀತಿ ನೋಡ್ಕೊಂತ ಇದ್ದಾರೆ. ನೋಡ್ಕೊಂಡ್ರಿ ಹೇಳೋದಲ್ಲ, ನೋಡ್ಕೊಂತ ಇದ್ದಾರೆ. ಯಾವಾಗ ಗೀತಾವನ್ನ ಇಷ್ಟು ಕಂಠಪಾಠ ಮಾಡಿಸಿದ್ದಾರೆ ಅಂದ್ಮೇಲೆ ಅವರಿಗೆ ಎಷ್ಟು ಶ್ರದ್ಧೆ ಇರ್ಬಹುದು, ಮಕ್ಕಳಿಗೂ ಶ್ರದ್ಧೆ ಇದ್ದೇ ಇರುತ್ತೆ. ಆದ್ದರಿಂದ ಇಂತಹದನ್ನ ಕಾರ್ಯಕ್ರಮವನ್ನ ಮೇಲಿಂದ ಮೇಲೆ ನೀವು ಆಚರಣೆ ಮಾಡಿ. ಇವತ್ತು ಹೆಚ್ಚು ವಿಷಯ ಹೇಳಿದ ಪರಮಾತ್ಮನಲ್ಲಿ ಭಕ್ತಿ ಇದೆ, ಅವನು ನಿಮ್ಮನ್ನ ಎಲ್ಲಾ ರೀತಿಯಿಂದ ಕಾಪಾಡ್ತಾನೆ.